ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ ತುಳಸಿ ಹಬ್ಬ ಇದೆ. ಸೊ ಹಂಗಾಗಿ ತುಳಸಿ ಹಬ್ಬ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಚಿಕ್ಕದಾಗಿ ವೀಡಿಯೋ, ಜಾಸ್ತಿ ವೀಡಿಯೋ ಏನು ಲೆಂತಾಗಿ ತೊಗೊಂಡಿಲ್ಲ ನಾನು. ಪೂಜೆ ಮಾಡುವಾಗ ಸಮೇತ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಬೇರೆ ಆಗ್ತಿತ್ತಲ್ಲ. 5 ಗಂಟೆಗೇನೋ ಸ್ಟಾರ್ಟ್ ಅಂತ ಹೇಳಿದರು. ಮತ್ತು ನಾಳೆ ಬುಧವಾರ ಮಧ್ಯಾಹ್ನದವರೆಗೂ ಇದೆ ಅಂದರೆ ನಾನು ಇವತ್ತೇ ಸಾಯಂಕಾಲನೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳಲಿಲ್ಲ, ಮರ್ತೋಯ್ತು. ಸೊ ಹಂಗಾಗಿ ಇವಾಗ ಪೂಜೆ ಆಗಿದೆ. ಪೂಜೆ ಆದಮೇಲಿಂದ ಸುಮ್ಮನೆ ಹಂಗೆ ಒಂದು ಸಲ ತೋರಿಸೋಣ. ಇದು ಮೊದಲನೇ ಸಲ ನಾನು ಮಾಡಿರೋದು ತುಳಸಿ ಹಬ್ಬನ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಪೂಜೆ ಸಮೇತ ಎಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ಟೈಮ್ ಆಲ್ರೆಡಿ 6:10 ಆಗಿದೆ. 6:10 ಆಗಿದೆ, 6:10 ಆಗಿದೆ. ಪೂಜೆ ಬೇಗ ಮುಗಿಸ್ಕೊಂಡೆ. ಬೇಗ ಸಾಯಂಕಾಲ 6 ಗಂಟೆಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮನೇಲಿ ಸ್ವಲ್ಪ ಧೂಪ ಹಾಕಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಹೊಗೆ ಜಾಸ್ತಿ. ನನ್ನ ಮಗ ಮೋಟು ಪಟ್ಲು ನೋಡ್ತಾ ಇದ್ದಾನೆ. ನನ್ನ ಮೊಬೈಲಲ್ಲಿ ಕ್ಯಾಮ್ರಾದು ಕೂಡ ಯಾಕೋ ಸ್ವಲ್ಪ ಕ್ಲಾರಿಟಿ ಸರಿಯಾಗಿ ಬರ್ತಾ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಟೆಂಪರ್ ಗ್ಲಾಸ್ ಚೇಂಜ್ ಮಾಡಿಸ್ಬೇಕು, ಅದು ತುಂಬ ಒಡೆದೋಗಿದೆ. ಸೊ ಹಂಗಾಗಿ ಸರಿಯಾಗಿ ಕ್ಲಾರಿಟಿ ಕೂಡ ಸಿಗೋದಿಲ್ಲ. ಪೂಜೆ ಎಲ್ಲ ಮುಗೀತು, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಪೂಜೆ ಎಲ್ಲ ಆದಷ್ಟು ಚೆನ್ನಾಗೇ ಮಾಡಿದೆ. ನನಗೇನು ಬರುತ್ತೋ, ನನಗೆ ಹೆಂಗೆ ಗೊತ್ತೋ ಹಂಗೆ ಮಾಡಿಕೊಂಡೆ. ನಾನು ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ಏನಿತ್ತು ಮನೇಲಿ ಅದನ್ನೇ ಇಟ್ಬಿಟ್ಟು ಮಾಡಿದೆ. ಬ್ಲೌಸ್ ಪೀಸ್ ಕೂಡ ಮನೇಲೇ ಹೊಸದಿತ್ತು. ಹಾಗಾಗಿ ಅದನ್ನೇ ತುಳಸಿ ಗಿಡಕ್ಕೂ ಒಂದು ಹುಟ್ಟಿಸ್ಬಿಟ್ಟು ಒಂದು ಮಡ್ಲಕ್ಕಿಗೂ ಇಟ್ಟಿದ್ದೆ. ಮತ್ತು ಹಣ್ಣು ಅಷ್ಟೇ, ಆರೆಂಜ್ ಇತ್ತು. ಸೊ ಆರೆಂಜ್ ಇಟ್ಬಿಟ್ಟು ಒಂದು ಸ್ವಲ್ಪ ಹಾಲು ಮತ್ತು ಹಸಿ ಹಾಲು ತುಪ್ಪ ಇಟ್ಟರೆ ಒಳ್ಳೆಯದು ಅಂತಂದರು. ಸೊ ಹಂಗಾಗಿ ಅದನ್ನು ಇಟ್ಟಿದ್ದೆ. ನನ್ನ ಮಗ ತುಂಬ ಆಟ ಆಡ್ತಾಯಿದ್ದ, ತರಲೆ ಮಾಡ್ತಾಯಿದ್ದ. ದೇವ್ರಿಗೆ ಕೈ ಮುಗಿ ಪೂಜೆ ಮಾಡೋ ಅಂದರೆ ಆಟ ಆಡ್ಕೊಂಡು ತರಲೆ ಮಾಡ್ತಾಯಿದ್ದ. ಮತ್ತು ದೇವ್ರ ಮನೆಯಲ್ಲೂ ಕೂಡ ಈ ಥರ ಪೂಜೆ ಮಾಡಿದೆ. ಸಿಂಪಲ್ಲಾಗಿ ಹೆಂಗೆ ಬರುತ್ತೋ ಆ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಚೆನ್ನಾಗಾಯಿತು. ಪೂಜೆ ಕೂಡ ಎಲ್ಲ ಬೇಗನೆ ಆಯಿತು, ಬೇಗನೆ ಮಾಡಿಕೊಂಡೆ. ಆದರೂ ಸ್ವಲ್ಪ ವೀಡಿಯೋ ಮಾಡೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ಸೊ ಹಂಗಾಗಿ ಸರಿಯಾಗಿ ವೀಡಿಯೋ ಕೂಡ ತೊಗೊಳೋದಕ್ಕಾಗಲಿಲ್ಲ. ಫಸ್ಟ್ ಪೂಜೆ ಮಾಡೋ ಇದರಲ್ಲಿದ್ದೆ ನಾನು, ಹಂಗಾಗಿ ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಲೇ ಇಲ್ಲ. ನನ್ನ ಮಗ ಕೂಡ ಮೋಟು ಪಟ್ಲು ನೋಡ್ತಾ ಇದ್ದಾನೆ. ಹಾಗಾಗಿ ನನ್ನ ಫೋಟೋ ತೆಗಿ ತೋರಿಸು, ಫೋಟೋದಲ್ಲಿ ಹೆಂಗೆ ಬಂದೆ ಅಂತ ಕೇಳ್ತಾ ಇದ್ದ. ಸೊ ಹಂಗಾಗಿ ಅವನದು ವೀಡಿಯೋ ಮಾಡ್ತಿದ್ನಲ್ಲ, ಹಂಗೆ ಗೊತ್ತಾಗಲಿಲ್ಲ ಅವನಿಗೆ, ಅದಕ್ಕೆ ತರಲೆ ಮಾಡ್ತಾಯಿದ್ದ. ಆಮೇಲಿಂದ ಅದು ಕಾರ್ನ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾರ್ ಕ್ಲೀನ್ ಮಾಡೋಕ್ಕೆ ಕೂಡ ಹೋಗ್ತಾಯಿದ್ದ. ಹಾಗೆ ಮನೇಲಿ ಸಿಂಪಲ್ಲಾಗಿ ವಡೆಗೆ ಮಾಡೋಣ ಅಂತ ಅಂದ್ಬಿಟ್ಟು ವಡೆ ಮಾಡಿಕೊಂಡೆ. ಇದ್ರದ್ದು ವೀಡಿಯೋ ಇನ್ನೂ ಮಾಡ್ಕೊಂಡಿದ್ದೆ, ಬಟ್ ಅದು ವೀಡಿಯೋ ಡಿಲೀಟ್ ಆಗೋಗಿದೆ. ಸೊ ಹಂಗಾಗಿ ಇಷ್ಟ ಇದ್ದಿದ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇದೊಂದು ಕಾರೊಂದು ನನ್ನ ಮಗನಿಗೊಂದು ಜೀಪ್ ತೊಗೊಂಡಿದ್ವಿ. ಸಾಯಂಕಾಲ ನಮ್ಮ ಮನೆಯವರು ಅವ್ನಿಗೊಂದು ರೌಂಡ್ ಕರ್ಕೊಂಡು ಹೋಗಿದ್ರು. ನಮ್ಮ ಗ್ಯಾರೇಜ್ ಹತ್ರ ಆದರೆ ಸ್ವಲ್ಪ ಜಾಗ ಇದೆಯಲ್ಲ ಓಡಾಡ್ಸೋದಕ್ಕೆ. ಸೊ ಹಂಗಾಗಿ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿದ್ರು. ಅದೊಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.